ಮ್ಯಾಚನ್ನು RCB ಮ್ಯಾಚನ್ನು ಈಗ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಸುಳ್ಳು ಅದೆಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಏನು ಬೇರೆ ಕಡೆಯೆಲ್ಲ ಇನ್ನೂ 50% ಸೀಟ್ನ ಕೊಡ್ತಾರೆ. ಅದೇನೋ ಪ್ರೆಷರ್ ಇನ್ಫ್ಲುಯೆನ್ಸ್ ಮಾಡಿ ದೊಡ್ಡ ಸ್ಟೇಡಿಯಮ್ಮು 1 ಲಕ್ಷ ಜನ ಸೇರ್ಬೋದು ಅಂತ ಮಾಡಿದ್ದಾರೆ. ಮಾಡಿರ್ಬೋದು ಅಷ್ಟೇ. ಟಿಕೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ರು ಟಿಕೆಟ್ ಅಂತ? BCCI ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ MLA ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ನಾವು ಕೊಟ್ಟು ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ. ಸರ್, ಈಗ ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರನ್ನು ನೀವು ಸಸ್ಪೆಂಡ್ ಮಾಡಿದ್ರಿ, ಅವರನ್ನೇನಾದರೂ ಮತ್ತೆ ವಾಪಸ್ ತಗೊಳ್ಳುವಂತಹ ಸಾಧ್ಯತೆ ಇದೆಯಾ? ನಾನೇನು ಅದ್ರ ಬಗ್ಗೆ ಮಾತಾಡೋದಲ್ಲ. ಪಾರ್ಟಿ ತೀರ್ಮಾನ ಮಾಡಿದೆ. ಒಬ್ಬ ಪೊಲಿಟಿಕಲ್ ಸೆಕ್ರೆಟರಿನ ಇದು ವಾಕ್ ಮಾಡಬೇಕಾದ್ರೆ CM's ಪ್ರಾವಿಟಿ ಮುಖ್ಯಮಂತ್ರಿಗಳು ಅವ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರಿಗೆ ಆದಂಥ ಇನ್ಫಾರ್ಮೇಷನ್ ಇದೆ. ಪಕ್ಷ ಎಲ್ಲ ಟ್ವೀಟ್ ಮಾಡಿದೆ. ಎಲ್ಲ ಆಫೀಸ್ ಬೇರರ್ಸ್ ಎಲ್ಲ ಗೈಡ್ ಮಾಡಿದ್ದಾರೆ. ಅದು ಅವ್ರಿಗೇನೋ ಜವಾಬ್ದಾರಿ ಕೊಟ್ಟಿದ್ದು ಚೀಫ್ ಮಿನಿಸ್ಟ್ರು. ಅವರು ಪರ್ಫಾರ್ಮ್ ಮಾಡಲಿಲ್ಲ, ಅದಕ್ಕೆ ಅವ್ರನ್ನ ಡ್ರಾಪ್ ಮಾಡ್ತಾರೆ. ಇದು ಜಬ್ಬಾರು ಅವರೇ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ರು, ಅಕ್ಸೆಪ್ಟ್ ಮಾಡಿದ್ರು ಅಷ್ಟೇ. ಸರ್, ಈಗ ದೆಹಲಿಗೆ ಹೋಗ್ತೀರಾ ನೀವು ಮುಂದಿನ ವಾರ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. CM DCM ದೆಹಲಿಗೆ ಹೋಗ್ತಾರೆ. ಅವ್ರು ಕರೆದಾಗ ಹೋಗ್ತೀವಿ. ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಹೋಗ್ತೇವೆ. ಕರೀತಾರೆ, ಕರಿತೀವಿ ಅಂತ ಹೇಳಿದ್ದಾರೆ ನಮಗೆ. ಅವ್ರು ಕರೆದಾಗ ಖಂಡಿತ ಹೋಗ್ತಾರೆ. ತಮಿಳುನಾಡಲ್ಲಿ BJP ಜೊತೆ ಕಾಂಗ್ರೆಸ್ ನಮಗೆ BJP ಅಲಯನ್ಸ್ ಜೊತೆ ದೂರ ಇರಬೇಕು, ಸೆಕ್ಯುಲರ್ ಪೊಲಿಟಿಕ್ಸ್ ಎಲ್ಲ ಗೊತ್ತಾಗಿರಬೇಕು ಅನ್ನೋದು ನಮ್ಮ ಆಸೆ. TVC